ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವರಾತ್ರಿ ಹಬ್ಬಕ್ಕೆ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಕಿಚನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ನ ಹೇಗೆ ಡೀಪ್ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಸೆಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಕಿಚನ್ನಲ್ಲಿ ಇರ್ತಕ್ಕಂಥ ರ್ಯಾಕ್ಸು ಮತ್ತು ಈ ಪಾತ್ರೆಗಳನ್ನೆಲ್ಲ ತೆಗೆದು ಹೊರಗಿಟ್ಟು, ಹಾಗೆಯೇ ಗ್ರಾಸರಿ ಬಾಕ್ಸಸ್ನೆಲ್ಲ ತೆಗೆದಿಟ್ಟು ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾತ್ರೆಗಳನ್ನೆಲ್ಲ ತೊಳೆದು ನೀರು ಸೋರ್ಕೊಳ್ಳೋಷ್ಟರಲ್ಲಿ ಕಿಚನನ್ನೆಲ್ಲ ಸ್ವಲ್ಪ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡಿಕೊಂಡು ಸೋಪ್ ವಾಟರ್ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಸ್ಟವ್ ಆಗಿರ್ಬೋದು, ಮತ್ತು ಈ ಫಿಲ್ಟರ್ ವಾಟರು, ಹಾಗೆಯೇ ಈ ಸ್ಟೆಪ್ಸು, ಇದನ್ನೆಲ್ಲ ನೀಟಾಗಿ ಸ್ಕ್ರಬ್ಬರಲ್ಲಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪ್ರತಿಯೊಂದು ಹಬ್ಬದಲ್ಲೂ ಸಹ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಆದರೂ ಸ್ವಲ್ಪ ಗಲೀಜಾಗಿದೆ. ನಾನು ವರ್ಷದಲ್ಲಿ 2 ಸಲ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು. ಒಂದು ಗೌರಿ ಹಬ್ಬದ ಟೈಮಲ್ಲಿ ಮತ್ತು ಈ ಶಿವರಾತ್ರಿ ಹಬ್ಬದ ಟೈಮಲ್ಲಿ. ಗೌರಿ ಹಬ್ಬದ ಟೈಮಲ್ಲಿ ಈ ತನಿ ಎರಿಬೇಕು ಅಂತ ಹೇಳಿ ಮೇಲ್ಗಡೆ ಇರತಕ್ಕಂಥ ಪಾತ್ರೆನೆಲ್ಲ ತೊಳೆದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದೇ ರೀತಿಯೇ ಈ ಶಿವರಾತ್ರಿ ಹಬ್ಬದಲ್ಲೂ ಕೂಡ ಪಾತ್ರೆಗಳನ್ನೆಲ್ಲ ತೊಳೆದು ಬಟ್ಟೆಗಳನ್ನೆಲ್ಲ ಒಗೆದು ಇಡೀ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತೀನಿ. ಎಲ್ಲದನ್ನು ಒಂದೇ ಸಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಒಂದೊಂದನ್ನು ಒಂದೊಂದು ದಿನ ಮಾಡ್ಕೊಳ್ತೀನಿ. ಈಗ ಕಿಚನನ್ನು ಒಂದಿನ ಕ್ಲೀನ್ ಮಾಡಿಕೊಂಡ್ರೆ ರೂಮ್ನ ಒಂದಿನ ಕ್ಲೀನ್ ಮಾಡ್ಕೊಳ್ತೀನಿ, ಹಾಗೆ ಹಾಲ್ ಒಂದಿನ ಕ್ಲೀನ್ ಮಾಡ್ಕೊಳ್ತೀನಿ. ಈ ಥರ ಡಿವೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಈ ಕ್ಲೀನಿಂಗ್ ಕೆಲಸನ ಒಬ್ಬಳೇ ಮಾಡೋದ್ರಿಂದ ತುಂಬಾ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಳ್ತೀನಿ.
ಕ್ಲೀನ್ ಎಲ್ಲ ಮಾಡಿದ ಮೇಲೆ ಪಾತ್ರೆಗಳಿರ್ತಕ್ಕಂಥ ನೀರೆಲ್ಲ ಸೋರಿತ್ತು. ಮತ್ತು ಈ ತಟ್ಟೆ ಸ್ಟ್ಯಾಂಡನ್ನ ಫಿಕ್ಸ್ ಮಾಡಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಕಿಚನನ್ನು ಸ್ವಲ್ಪ ರೀಸೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡಿಕೊಂಡು ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಗ್ರೀನ್ ಗ್ರಾಸ್ ಮ್ಯಾಟ್ನ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೊಂದು ಕಾರ್ನರ್ ರ್ಯಾಕ್ ಇಟ್ಕೊಂಡು ಅದರಲ್ಲಿ ಸ್ಪೈಸ್ ರ್ಯಾಕು ಮತ್ತು ಶುಂಠಿನ ಒಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಚಾಪರು ಬಾಕ್ಸಸ್ನ ಇಟ್ಕೊಂಡೆ. ಇನ್ನೊಂದು ಕಾರ್ನರಲ್ಲಿ ಈ ಥರದ್ದೊಂದು ರ್ಯಾಕ್ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಗ್ಯಾಸ್ ಪಕ್ಕದಲ್ಲಿ ಇನ್ನೊಂದು ರ್ಯಾಕ್ ಇಟ್ಟು ಅದರ ಮೇಲೊಂದು ಗ್ರೀನ್ ಗ್ರಾಸ್ ಮ್ಯಾಟ್ ಹಾಕಿ ಕೆಟಲ್ನ ಇಟ್ಕೊಳ್ತಾ ಇದ್ದೀನಿ. ಈಗ ನನ್ನ ಕಿಚನ್ನು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ನಾನು ಈ ಕಿಚನಲ್ಲಿ ಮೇಲ್ಗಡೆ ಸಜ್ಜೆ ಮೇಲೆ ಯಾವುದೇ ರೀತಿಯಾದಂತಹ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಚಿಮ್ನಿ ಇಲ್ಲದೆ ಇರೋದ ಕಾರಣ
ಪಾತ್ರೆಗಳೆಲ್ಲ ತುಂಬಾ ಗಲೀಜಾಗ್ಬಿಡ್ತವೆ. ಅದನ್ನು ಉಜ್ಜಿ ತೊಳೆಯೋದಕ್ಕಾಗಲ್ಲ ಅಂತ ಹೇಳಿ ಯಾವ ಪಾತ್ರೆನೂ ಸಹ ಇಟ್ಕೊಂಡಿಲ್ಲ. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ನನ್ನ ಈ ಕಿಚನನ್ನು ನೋಡಿ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.